₹100 10. ಬೆಂಗಳೂರಲ್ಲಾದ್ರೆ ₹100ಗೆ ಒಂದು ಫಿಶ್ ಫ್ರೈನೂ ಸಿಗಲ್ಲ. ನೀವು ನೋಡಿ ಕಡ್ಡಿಲ್ಲ ನೋಡಿ. ಅಂಜಲ್ ಫಿಶ್ ನಮ್ಮ ಕಡೆ ಈಸ್ವಣ ಅಂತ. ಜೋಗ್ ಫಾಲ್ಸ್ ಇಂದ ಬಿದ್ದ ನೀರು ಇಲ್ಲಿ ಬಂದು ಹರಿಯುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವಾಗ ಮಧ್ಯಾಹ್ನ ಸುಮಾರು 12 ಗಂಟೆ. ನಾನು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ನಾನು ನಮ್ಮೂರು ಹೊನ್ನಾವರಕ್ಕೆ ಹೋಗ್ತಾ ಇದ್ದೀನಿ. ಟ್ರೈನ್ ಇರೋದು 1 ಗಂಟೆಗೆ. ಓಡ್ಕೊಂಡು ಬೇಗ ಹೋಗಿ ಸುಸ್ತಾಗೋಯ್ತು. ಜಸ್ಟ್ 2 ಮಿನಿಟ್ಸ್ ಬಿಫೋರ್ ರೀಚ್ ಆಗಿದ್ದೀನಿ. 2 ಮಿನಿಟ್ಸ್ ಏನಾದರೂ ಲೇಟ್ ಆಗಿದ್ದಿದ್ರೆ ದೇವ್ರೇ ಗತಿ. ನಾನು ಇವತ್ತು ಊರಿಗೆ ಹೋಗ್ತಾ ಇರಲಿಲ್ಲ, ಅದಂತೂ ಪಕ್ಕ. ನೋಡಿ ಎಷ್ಟು ಸುಸ್ತಾಗಿದ್ದೀನಿ ಅಂತ ಹೇಳ್ಬಿಟ್ಟು. ಇವಳೆ ನಮ್ಮ ಅಕ್ಕ ಪೂಜಾ ಅಂತ ಇವಳ ಹೆಸರು. ಇವಳು ನನ್ನ ಜೊತೆ ಊರಿಗೆ ಬರ್ತಾ ಇದ್ದಾಳೆ. ಸೊ ಬನ್ನಿ ನನ್ನ ಜರ್ನಿ ಹೇಗಿತ್ತು ಅಂತ ತೋರಿಸ್ತೀನಿ. ಸೊ ನಮ್ಮ ಟ್ರೈನು ಸಕಲೇಶ್ಪುರ ಮೇಲೆ ಹೋಗುತ್ತೆ. ಸೊ ಮಾರ್ನಿಂಗ್ ಏನಾದರೂ ಟ್ರೈನ್ ಹತ್ತಿದ್ರೆ ವ್ಯೂ ಅಂತೂ ಸಖತ್ತಾಗಿರುತ್ತೆ ಸಕಲೇಶ್ಪುರದಲ್ಲಿ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸಕಲೇಶ್ಪುರ ಹಾಸನ್ ಮೇಲೆಲ್ಲ ಮಾರ್ನಿಂಗ್ ಟ್ರೈನ್ 7 o'clock ಟ್ರೈನ್ ಅಂತ ಸಿಕ್ಬಿಟ್ರೆ ಸಖತ್ತಾಗಿರುತ್ತೆ. ಆ್ಯಂಡ್ ನಾವು ರೀಚ್ ಆಗಿದ್ದು ಎಷ್ಟೊತ್ತಿಗೆ ಗೊತ್ತಾ? ಮಿಡ್ ನೈಟ್ 3:30ಗೆ ನಾವು ಮನೆಗೆ ರೀಚ್ ಆದ್ವಿ. ಆ್ಯಂಡ್ ಅಪ್ಪ ಬಂದರು ಕರ್ಕೊಂಡೋಗೋಕ್ಕೆ. ಆ್ಯಂಡ್ ನೆಕ್ಸ್ಟ್ ಡೇ ನಾವು ಎದ್ಬಿಟ್ಟು ಸುಮ್ಮನೆ ಅಂತೂ ಕೂತಿಲ್ಲ, ಊರಿಗೆ ಹೋಗಿದ್ದೀವಿ, ಸುತ್ತಾಡಲೇಬೇಕಲ್ಲ. ಸೊ ಕುಮಟಾದಲ್ಲಿರೋ ವನ್ನಳ್ಳಿ ಬೀಚ್ಗೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಇದೊಂದು ಫೇಮಸ್ ಬೀಚು, ಕುಮಟಾದಲ್ಲಿರೋದು ವನ್ನಳ್ಳಿ ಬೀಚ್ ಅಂತ ಕರೀತಾರೆ. ಸೊ ಅಲ್ಲೇ ಹೋಗ್ಬಿಟ್ಟು ಒಂದು ಸುಮ್ಮನೆ ವಿಸಿಟ್ ಆಗಿ ಬಂದ್ವಿ. ಒಂಥರ ನಮ್ಮ ಟ್ರೆಡಿಷನ್ ಆಗೋಗಿದೆ ವನ್ನಳ್ಳಿ ಬೀಚ್ ಹೋಗೋದು. ಎಲ್ಲೇ ಒಂದ್ಸಲ ಕುಮಟಾಕ್ಕೆ ಹೋದರೆ, ಅದು ರೀಸೆಂಟಾಗಿ ಏನಾದರೂ ಕುಮಟಾಕ್ಕೆ ಬಂದುಬಿಟ್ರೆ ನಾವು ಒಂದ್ಸಲ ವನ್ನಳ್ಳಿ ಬೀಚ್ಗೆ ವಿಸಿಟ್ ಆಗಿ ಹೋಗ್ತೀವಿ. ಅಲ್ಲಿಂದ ಡೈರೆಕ್ಟ್ ನಾವು ಮೀನು ತಗೊಳಕ್ಕೆ ಮೀನ್ಪೇಟೆಗೆ ಬಂದ್ವಿ. ಅಪರೂಪಕ್ಕೆ ಊರಿಗೆ ಬಂದಿದ್ದೀವಿ, ಕೋಸ್ಟಲ್ ರೀಜನ್ ಅವ್ರು ಬೇರೆ. ಮೀನ್ ತಿಂದೆ ಸುಮ್ಮನೆ ವಾಪಸ್ ಹೋಗೋಕ್ಕಾಗತ್ತಾ? ಇಲ್ಲ, ಚಾನ್ಸೇ ಇಲ್ಲ. ನೀವು ನೋಡಿ ಕಡ್ಡಿಲ್ಲ ನೋಡಿ. ನೀವು ನೋಡಿ ನೋಡಿ, ನೀವು ಅಂಗಡಿಯಲ್ಲಿ ನೋಡಿ. ಬಟ್ ನೈಟ್ ಹೊತ್ತು ಆ್ಯಂಡ್ ಹಬ್ಬದ ಟೈಮ್ ಆಗಿದ್ರಿಂದ ಸರಿಯಾಗಿ ಸಿಕ್ಕಿಲ್ಲ. ನಾಳೆ ಮತ್ತೆ ಬರ್ತೀವಿ ಮೀನ್ಪೇಟೆಗೆ, ಅವಾಗ ಸರಿಯಾಗಿ ತೋರಿಸ್ತೀನಿ ಮೀನ್ಪೇಟೆ ಹೇಗಿರುತ್ತೆ. ₹100 10. ಬೆಂಗಳೂರಲ್ಲಾದ್ರೆ ₹100ಗೆ ಒಂದು ಫಿಶ್ ಫ್ರೈನೂ ಸಿಗಲ್ಲ. ಎಷ್ಟು ₹150 ಒಂದು ಫ್ರೈ, ಮೇ ಬಿ ಬಂಡ. ಸೊ ನಾವು ನಮಗೆ ₹100ಗೆ 10 ಸಿಕ್ಕಿದೆ ತಗೊಂತಿದೀವಿ. ನಾಳೆ ಹೋಗಿ ಇದನ್ನ ಫ್ರೈ ಮಾಡಿ ತಿನ್ನೋದು. ಸೊ ₹100ಗೆ 10. ಟ್ರಸ್ಟ್ ಮೀ, ನಮಗೆ ಎಷ್ಟೋ ಸಲ ಬಂಗಡೆ ₹100ಗೆ 20-30 ಎಲ್ಲ ಸಿಗತ್ತೆ. ಆ್ಯಂಡ್ ಬಂಗಡೆ ಫ್ರೈನು ಕೂಡ ₹10-20 ಒಂದು ಫ್ರೈ ಸಿಗತ್ತೆ. ಬಿಲೀವ್ ಮಾಡ್ತೀರಾ? ಇಲ್ಲ ಅಲ್ವಾ? ನಮ್ಮ ಬೆಂಗಳೂರಲ್ಲಿ ಎಷ್ಟು ಕಾಸ್ಟ್ಲಿ ಇದೆ ನೋಡಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮತ್ತೆ ನಾನು ಅಕ್ಕ ಸ್ಕೂಟಿ ತೊಗೊಂಡು ಬಂದೇ ಬಿಟ್ವಿ ಮೀನ್ಪೇಟೆಗೆ. ನೀನು ಡಿಫ್ರೆಂಟ್ ಮೀನು ಟ್ರೈ ಮಾಡಬೇಕು ಹೋಗೋ ಅಷ್ಟರಲ್ಲಿ. ಅದಕ್ಕೇ ಮತ್ತೆ ಬಂದಿದ್ದೀವಿ ಮೀನು ತೊಗೊಳಕ್ಕೆ. ನೋಡೋಣ. ಇದು ಇಲ್ಲಿ ಆ್ಯಕ್ಚುಲಿ ಬೋಟ್ಸ್ ಬರುತ್ತೆ. ಬೋಟಲ್ಲಿ ಮೀನು ಹಿಡ್ಕೊಂಡು ತಗೊಂಡು ಬರ್ತಾರೆ. ಅಲ್ಲೇ ತಗೊಬಂದು ಅಲ್ಲೇ ಕೊಟ್ಬಿಟ್ಟು ಅಲ್ಲೇ ಮಾರ್ತಾರೆ. ಸೊ ಇಲ್ಲಿ ತೊಗೊಂಡ್ರೆ ಮೇ ಬಿ ಸ್ವಲ್ಪ ಕಡಿಮೆಲಿ ಸಿಗ್ಬೋದು. ಸೊ ಇಲ್ಲಿ ಯಾವುದು ನಮ್ಗೆ ಇಷ್ಟ ಆಗಿಲ್ಲ, ಅದಕ್ಕೇ ಮೀನು ಮಾರುಕಟ್ಟೆಗೆ ಮತ್ತೆ ಹೋಗ್ತಾ ಇದ್ದೀವಿ. ಯಾವ ಮೀನಿದು? ಯಾವ್ದು ಅಂಜಲ್? ಇದು ಅಂಜಲ್ಲ? ಎಷ್ಟಿದು? ಅಲ್ಲ ಇದೆಷ್ಟು? ಹಾಂ, 2,000. 1900 ನೋಡು.
ಕ್ಲೀನ್ ಮಾಡ್ಕೊಡ್ತೀರಾ, ಕಟ್ ಮಾಡ್ಕೊಡ್ತೀರಿ? ಹುಡುಗಿ ಎಷ್ಟು ಕೊಡೋದು ಹೇಳಿ, ಎಷ್ಟು ಕೊಡ್ಬೇಕು? ಜಾಸ್ತಿ ನೋಡಿ 600 ರೂಪಾಯಿ ಕೊಡ್ತೀರಾ? ನಾವು ಜಾಸ್ತಿ ಮಾಡಲಿಲ್ಲ, ನಾವು ಜಾಸ್ತಿ ಮಾಡಲಿಲ್ಲ ಹೇಳ್ತಾರೆ. ಗೊತ್ತು ನಿಮಗೆ. 600 ರೂಪಾಯಿ ಕೊಡಿ. 600 ಅಲ್ಲ, ನಾವು ಎಲ್ಲರ ಥರ ಜಾಸ್ತಿ ಮಾಡಲಿಲ್ಲ, ಜಾಸ್ತಿ ಕಡಿಮೆನೂ ಮಾಡಲಿಲ್ಲ. 600 ಬರ್ತದಲ್ಲ ಅಕ್ಕ? ನಮಗೂ ಬೇಡ ನಿಮಗೂ ಬೇಡ. 600 ರೂಪಾಯಿ ಬರ್ತದಲ್ಲ? 600 ರೂಪಾಯಿಗೆ ಬರ್ತದೆ ಕೊಡಿ, ಆಗ್ತದೆ ಕೊಡಿ ಅಂತ ಅವರು. So this is ಅಂಜಲ್ ಫಿಶ್. ಯಾವುದು? ಅಂಜಲ್ ಫಿಶ್ ಆಯ್ತಾ? ನಮ್ಮ ಕಡೆ ಈಸ್ವಣ ಅಂತ. ಬೆಂಗಳೂರಲ್ಲೆಲ್ಲ ಅಂಜಲ್ ಹೇಳ್ತಾರೆ, ನಮ್ಮ ಕಡೆ ನಾ ಅಂಜಲ್ ಬೇರೆ ಈಶ್ವಣ ಬೇರೆ ಅಂದ್ಕೊಂಡಿದ್ದೆ. ಅಂಜಲ್ ಈಶ್ವಣ. ಸೊ ಈ ಥರ ಕಟ್ ಮಾಡೋದು. ಇದು ಸ್ವಲ್ಪ ಚಿಕ್ಕದ್ದು, ಹೋಟೆಲಲ್ಲೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಸಿಗುತ್ತೆ ಅಷ್ಟೇ. ಸೊ ಫ್ರಿಜ್ಜಲ್ಲಿ ಇಟ್ಟರೆ ನಾಳೆ ತನಕ ಉಳಿಸಿದ್ಯಾ? ಅದು ಕಟ್ ಮಾಡಿದ್ದಲ್ಲ ಈ ಪೂರ್ಣಿಮಾ ಕ್ಯಾಶೇ ಬೇಕು ಅವರಿಗೆಲ್ಲ. ಪ್ರಾಬ್ಲಮ್ ಎಂತ ಅಂದರೆ ನಮ್ಮ ಹತ್ರ ಇದು ಕ್ಯಾಶ್ ಜಾಸ್ತಿ ಇಲ್ಲ. ಫೋನ್ಪೇ ಗೂಗಲ್ ಪೇ ಉಂಟು. ಯಾರಾದ್ರೂ ಮಾಡಿಸ್ಬೇಕಾಗ್ತದೆ? ನಿಮ್ಮ ಹತ್ರ ಉಂಟಾ ಗೂಗಲ್ ಪೇ ಉಂಟಾ? ಎಲ್ಲ ಫಾರ್ವರ್ಡ್ ಆಗ್ಬಿಟ್ಟದೆ ನಮ್ಮ ಕುಂಟ. ಈಗ ಅದೇ ದುಡ್ಡು ಇಟ್ಕೊಂಡು ಯಾರು ತಿರುಗುದಿಲ್ಲ. ನಾಳೆ ಆದರೂ ನೀವು 650 ಮಾಡಿ, ನಾವು ಯಾವಾಗೂ ಬರ್ತರು. ನೀವು ನಮಗೆ ದೀಪಾವಳಿ 650 ಜಾಸ್ತಿ ಕಡಿಮೆ ಮಾಡಲಿಲ್ಲ, ನಿಮಗೂ ಗೊತ್ತಿರೋದು. ಹಾಂ, 650 ಹಾಕ್ತಿದ್ದೆ. ಹಾಂ, ಆಗಿದೆ. ಎರಡಕ್ಕೆ 650 ರೂಪಾಯಿ ಸ್ವಲ್ಪ ಜಾಸ್ತಿನೇ ಆಯಿತು. ಬಟ್ ನಮ್ಮ ಅಕ್ಕಂಗೆ ಅಂಜಲ್ ಅಂದರೆ ಸಖತ್ ಇಷ್ಟ ಚಿಕ್ಕ ವಯಸ್ಸಿಂದನು, ಸೊ ಅದಕ್ಕೆ ತಗೊಂಡ್ಲು. ಬಟ್ ಮನೇಲಿ 600-650 ರೂಪಾಯಿ ಅಂತ ಹೇಳಿದ್ರೆ ಅದೇನು ಗತಿ ಆಗುತ್ತೋ ನಮಗಂತೂ ಗೊತ್ತಿಲ್ಲ. ಮನೆಯಿಂದ ಆಚೆ ಹಾಕಿದ್ರು ಹಾಕ್ಬೋದು, ಎಲ್ಲದಕ್ಕೂ ನಾವು ರೆಡಿಯಾಗಿರ್ಬೇಕು ಅಲ್ವಾ. ಡ್ರೈ ಫಿಶ್ ಒಣಗಿಸಿದ್ದಾರೆ ಇಲ್ಲಿ. ಇದು ಬಂಗಡೆ ಅವೆಲ್ಲ ಏನಂತ ನನಗೂ ಗೊತ್ತಿಲ್ಲ. ಹಾಂ, ಫಿಶ್ ಎಲ್ಲ ತಗೊಂಡು ಅಲ್ಲಿಂದ ಡೈರೆಕ್ಟ್ ಮನೆಗೆ ಹೋದ್ವಿ. ಮನೆಗೆ ಹೋಗೋಷ್ಟರಲ್ಲಿ ನಮ್ಮಮ್ಮ ಕೊಟ್ಟೆ ಇಡ್ಲಿ, ಚಿಕನ್ ಸಾರು, ಲಿವರ್ ಸುಕ್ಕ ಎಲ್ಲನೂ ರೆಡಿ ಮಾಡಿಟ್ಟಿದ್ರು. ಇನ್ನೇನು ಬ್ಯಾಟಿಂಗ್ ಮಾಡೋದೆ. ಅದು ಕೊಟ್ಟೆ ಇಡ್ಲಿ ಅಂತೂ ನಾನಂತೂ ವರ್ಷ ಪೂರ್ತಿ ಕಾಯ್ತಾ ಇರ್ತೀನಿ ಅದನ್ನು ತಿನ್ನೋಕ್ಕೆ. ಹಬ್ಬದ ಟೈಮಲ್ಲಿ ಮಾಡ್ತೀವಿ ನಾವು. ಇದು ಬಾಳೆ ಎಲೆಯಲ್ಲಿ ಇಡ್ಲಿ ಮತ್ತು ಹಲಸಿನ ಎಲೆಯಲ್ಲಿ ಇಡ್ಲಿ ಮಾಡ್ತೀವಿ. ಸಖತ್ತಾಗಿರುತ್ತೆ ಅದಂತೂ. ಚಿಕನ್ ಸಾರು ಜೊತೆ ತಿಂತಾ ಇದ್ರೆ ಆಹಾ. ಇವತ್ತು ನೆಕ್ಸ್ಟ್ ಡೇ ಎದ್ಬಿಟ್ಟು ರೆಡಿಯಾಗಿ ನಾವೆಲ್ಲ ಫ್ಯಾಮಿಲಿ ಒಂದು ಫೇಮಸ್ ಜಾಗಕ್ಕೆ ಹೋಗೋಕೆ ರೆಡಿಯಾಗಿದ್ದೀವಿ. ಎಲ್ಲಿ ಗೊತ್ತಾ? ಮುರುಡೇಶ್ವರ. ಸೊ ನೀವೆಲ್ಲ ಕೇಳಿರ್ತೀರ, ತುಂಬ ಜನ ಹೋಗಿರ್ತೀರ ಮುರುಡೇಶ್ವರ. ಸಖತ್ತಾಗಿದೆ ಪ್ಲೇಸು. ನಾವು ಚಿಕ್ಕವರಿದ್ದಾಗ 1-2 ಟೈಮ್ಸ್ ಹೋಗಿದ್ದೀವಿ. ನಮ್ಮ ಮನೆಯಿಂದ ತುಂಬ ಹತ್ರ ಆ್ಯಕ್ಚುಲಿ, ಬಟ್ ಆದರೂ 1-2 ಟೈಮ್ಸ್ ಹೋಗಿದ್ದೀವಿ. ಬಟ್ ರೀಸೆಂಟಾಗಂತೂ ಹೋಗೇ ಇರಲಿಲ್ಲ, ತುಂಬ ವರ್ಷ ಆಗೋಗಿತ್ತು. ಆ್ಯಂಡ್ ಇವಾಗ ಸ್ವಲ್ಪ ಫೇಮಸ್ ಆದ್ಮೇಲೆ ತುಂಬ ಚೇಂಜ್ ಆಗಿಬಿಟ್ಟಿದೆ ಮುರುಡೇಶ್ವರ ಮೇ ಬಿ. ಆ್ಯಂಡ್ ಈ ನದಿ ನೋಡ್ತಿದ್ದೀರಲ್ಲ, ಇದು ಶರಾವತಿ ನದಿ, ಹೊನ್ನಾವರದಲ್ಲಿರೋದು. ನೀವು ಜೋಗ್ ಫಾಲ್ಸ್ ಗೊತ್ತಲ್ವಾ? ಜೋಗ್ ಫಾಲ್ಸಿಂದ ಬಿದ್ದ ನೀರು ಇಲ್ಲಿ ಬಂದು ಹರಿಯುತ್ತೆ. ಇಲ್ಲಿ ಬಂದು ಆಮೇಲೆ ಸಮುದ್ರನ ಸೇರುತ್ತೆ.
ಸೊ ಇದೇ ರೂಟಲ್ಲೇ ನಿಮಗೆ ಎಕೋ ಬೀಚ್ ಆ್ಯಂಡ್ ಕಾಂಡ್ಲಾ ನಡಿಗೆ ಮ್ಯಾಂಗ್ರೋವ್ ವಾಕ್ ಅಂತ ಹೇಳ್ತಾರಲ್ಲ ಅವೆಲ್ಲ ಇದೇ ರೂಟಲ್ಲೇ ಸಿಗೋದು. ಸೊ ಇವಾಗ ಎಂಟರ್ ಆದ್ವಿ ಆರ್ಚ್ನ. ಹೆವಿ ಟ್ರಾಫಿಕ್ ಇದೆ, ಹೆವಿ ಅಂದರೆ ಹೆವಿ ಟ್ರಾಫಿಕ್ ಇದೆ. ಸೊ ಟ್ರಾಫಿಕ್ ಇದೆ ಅಂತ ನಾವು ಕಾರಿಂದ ಇಳಿದ್ಬಿಟ್ಟು ಬೇಗ ಬೇಗ ನಡ್ಕೊಂಡು ಹೋಗ್ತಿದ್ವಿ. ಯಾಕಂದರೆ ಇದು ಸನ್ಸೆಟ್ ಟೈಮಿಂಗು. ಸನ್ಸೆಟ್ ಆಗೋದ್ರೆ ಅಲ್ಲಿ ವ್ಯೂ ಮಿಸ್ ಆಗಿಬಿಡತ್ತೆ. ಸೊ ಅದಕ್ಕೆ ಬೇಗ ಬೇಗ ವಾಕ್ ಮಾಡಿಕೊಂಡು ವ್ಯೂ ಪಾಯಿಂಟ್ ಹತ್ರ ಹೋದ್ವಿ. ಟ್ರಾಫಿಕ್ ಆಯಿತು ಅಂತ ಕಾರಿಂದ ಇಳಿದು ನಾವು ನಡ್ಕೊ ಬರ್ತಾ ಇದ್ದೀವಿ ಕಿಲೋಮೀಟರ್ ಗಟ್ಟಲೆ. ಫೈನಲಿ ಸಿಕ್ತು. ಲೇಟ್ ಆಯ್ತು ಅಂತ ಅಂದ್ಕೊಂಡ್ವಿ. ಈ ಶಿವ ಸ್ಟ್ಯಾಚ್ಯೂ 123 ಫೀಟ್ ಏನೋ ಇದೆಯಂತೆ. ಆ್ಯಂಡ್ ಇದು ವರ್ಲ್ಡ್ 3rd ಲಾರ್ಜೆಸ್ಟ್ ಶಿವ ಸ್ಟ್ಯಾಚ್ಯೂ ನಮ್ಮ ಮುರುಡೇಶ್ವರದಲ್ಲಿದೆ. ಸೊ ಪ್ಲೇಸ್ ಅಂತೂ ಸಖತ್ತಾಗಿದೆ. ಐ ಸಜೆಸ್ಟ್ ಯು ಪೀಪಲ್ ಈವ್ನಿಂಗ್ ಟೈಮಲ್ಲಿ ಹೋಗಿ ಅಂತ. ಈವ್ನಿಂಗ್ ಸನ್ಸೆಟ್ಗಿಂತ ಸ್ವಲ್ಪ ಮುಂಚೆ ಹೋದರೆ ಬ್ಯೂಟಿಫುಲ್ ವ್ಯೂ ಕಾಣುತ್ತೆ. ನೆಕ್ಸ್ಟ್ ನಾವು ಅಲ್ಲಿಂದ 18 ಫೀಟ್ ಗೋಪುರಕ್ಕೆ ಹೋಗಿ ವ್ಯೂ ನೋಡೋಣ ಅಂತ ಬಂದಿದ್ದೀವಿ. ಗೋಪುರಕ್ಕೆ ಹೋಗೋಕೆ ಲೈನಲ್ಲಿ ನಿಂತಿದ್ದೀವಿ, ಬಟ್ ಲೇಟ್ ಆಗೋಯ್ತು. ನೋಡೋಣ, ಗೋಪುರದಿಂದ ವ್ಯೂ ನೋಡೋಕೆ ಸಿಗುತ್ತೆ. 18th ಫ್ಲೋರ್ ಇದೆ ಆ್ಯಂಡ್ ಒಬ್ರಿಗೆ 20 ರೂಪೀಸ್ ಟಿಕೆಟ್ ಇದು. ಇನ್ನು ನಮ್ದು 18ನೇ ಫ್ಲೋರಲ್ಲಿದೆ ಲಿಫ್ಟು. ಆ ಕಡೆ ಜಾಗ ಸಿಕ್ಕರೆ ಆ ಕಡೆನೇ ಹೋಗ್ಬೋದು. ವ್ಯೂ ಸಿಗ್ತದ್ಯಾ? ಅಲ್ಲಿ ಜನ ಜಾಸ್ತಿ ಆಯಿತು ಅನ್ಸುತ್ತೆ. ಸ್ವಲ್ಪ ವರ್ಕ್ ಅಂತ ಹೇಳಿಬಿಟ್ಟು ಕವರ್ ಮಾಡಿಬಿಟ್ಟಿದ್ರು, ಬಟ್ ವ್ಯೂ ಚೆನ್ನಾಗೇ ಇತ್ತು, ಸಖತ್ತಾಗಿತ್ತು. ಇಟ್ಸ್ ಲೈಕ್ ಹೆವನ್ಲಿ ಬ್ಯೂಟಿಫುಲ್. ಎಲ್ಲರೂ ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಇದು ಬೀಚ್ ಪ್ಲೇಸು ಫುಲ್ ಇವಾಗ ಶಾಪ್ಸಿಂದ ಕವರ್ ಆಗಿಬಿಟ್ಟಿದೆ. ಮುಂಚೆ ಈ ಥರ ಎಲ್ಲ ಏನೂ ಇರಲಿಲ್ಲ ನಾವು ಚಿಕ್ಕವರಿದ್ದಾಗ ಬಂದಿದ್ದಾಗ. ಚೆನ್ನಾಗಿದೆಯಾ? ನಾ ತಗೊಂಡು ಲೈಮ್ ಸೋಡಾ, ಅಕ್ಕವರು ಹಾಕೊಂಡು ಕುಡಿತಾನೇ ಇದ್ದಾರೆ. ಕುಡಿತಾ ಇರಿ. ಯಾವಾಗ ನಿಲ್ಲಿಸ್ತೀರಾ? ನಮ್ಗೆ ಯಾವಾಗ ಕೊಡ್ತೀರಾ? ಎಕ್ಸ್ಟ್ರಾ ಬೇಕಂದ್ರೆ ಆರ್ಡರ್ ಮಾಡಿ ಕುಡಿ. ನೀನು ಹಚ್ಚಿ. ಮುಂಚೆ ಇಷ್ಟೊಂದೆಲ್ಲ ಇರಲಿಲ್ಲ ಅಲ್ಲ. ಇವಾಗ ಟೂರಿಸ್ಟ್ ಪ್ಲೇಸ್ ಆದಮೇಲೆ ಆಲ್ರೆಡಿ ಟೂರಿಸ್ಟ್ ಪ್ಲೇಸ್ ಇತ್ತು, ಬಟ್ ಪಾಪ್ಯುಲರ್ ಆದಮೇಲೆ ಅದು ಇನ್ಸ್ಟಾಗ್ರಾಮಿಂದ ಮೇನಾಗಿ ಪಾಪ್ಯುಲರ್ ಆದಮೇಲೆ ಇಷ್ಟೊಂದೆಲ್ಲ ಶಾಪ್ಸು, ಇಷ್ಟೊಂದೆಲ್ಲ ಕ್ರೌಡು, ಜಾತ್ರೆ ನಡೆದಂಗೆ ಆಗ್ತಾ ಇದೆ. ಈ ಸಂಜೆ ಟೈಮಲ್ಲೂ ಇಷ್ಟೊಂದು ಜನ ಬರ್ತಿದ್ದಾರೆ ಅಂದರೆ ಯಪ್ಪ. ನಾವು ಚಿಕ್ಕವರಿದ್ದಾಗ ನೋಡಿದ ಮುರುಡೇಶ್ವರ ಹೀಗಂತೂ ಇರಲಿಲ್ಲ. ಯಾವ ಟೂರಿಸ್ಟ್ ಪ್ಲೇಸು ಆಗಿರಲಿಲ್ಲ. ಮೇನಾಗಿ ಜನಕ್ಕೆ ಜಾಸ್ತಿ ಗೊತ್ತಿರಲಿಲ್ಲ. ಸೊ ಜನದಟ್ಟಣೆ ಕಡಿಮೆ ಇರೋದು, ಟ್ರಾಫಿಕ್ ಇರ್ತಿರಲಿಲ್ಲ. ಹಬ್ಬದಲ್ಲಿ ಮಾತ್ರ ಸ್ವಲ್ಪ ಜನ ಜಾಸ್ತಿ ಬರೋರು ಬಿಟ್ಟರೆ. ಅಲ್ಲಿಂದ ಎಲ್ಲ ಬಾದಾಮ್ ಮಿಲ್ಕ್ ಶೇಕ್ ಕುಡ್ಕೊಂಡು ಮನೆಗೆ ಹೊರಟ್ವಿ. ಆ್ಯಂಡ್ ಹಾಗೆ ನಾನು ಮತ್ತು ನಮ್ಮ ಅಕ್ಕ ಬ್ಯಾಂಗ್ಳೂರ್ಗೆ ಹೊರಟ್ವಿ. ಇನ್ನೂ ಪ್ರಾಪರಾಗಿ ಏನೂ ತೋರ್ಸೋಕ್ಕಾಗಿಲ್ಲ, ಬಟ್ ನೆಕ್ಸ್ಟ್ ಟೈಮ್ ಬಂದಾಗ ಪ್ರಾಪರಾಗಿ ವಿಡಿಯೋ ಮಾಡೋಕ್ಕೆ, ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಸಿ ಯು, ಬಾಯ್ ಬಾಯ್.